ಹಾಯ್ ಆಲ್ ವೆಲ್ಕಮ್ ಟು ಅವರ್ ಚಾನಲ್. ಈಗಾಗಲೇ ತಮ್ಬ್ಲೈನ್ ನೋಡಿ ಎಲ್ಲರಿಗೂ ಗೊತ್ತಾಗ್ತಿರುತ್ತೆ ಏನು ಟಾಪಿಕ್ಕು ಮತ್ತು ಎಲ್ಲೋಗ್ತಿದ್ದೀವಿ ಅಂತ. ಬೆಳಗ್ಗೆನೇ ಇವತ್ತು 9 ಗಂಟೆಗೆ ಮನೆಯಿಂದ ಹೊರಟಿದ್ದು ತಾಯಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೊರಟಿದ್ದೀವಿ ಮೈಸೂರಿಗೆ. ಬಸ್ಸಲ್ಲೇ ಹೊರಟಿದ್ದೀವಿ, ನಾನು ಹಸ್ಬೆಂಡು ನಮ್ಮಮ್ಮ ಹೋಗಿದ್ವಿ. 9 ಗಂಟೆಗೆಲ್ಲ ಮನೆ ಬಿಟ್ಟಿದ್ದರಿಂದ 11 ಗಂಟೆಗೆಲ್ಲ ನಾವು ಆಲ್ರೆಡಿ ದೇವಸ್ಥಾನದಲ್ಲೇ ಇದ್ವಿ ಬೆಟ್ಟದಲ್ಲಿ. ಅಲ್ಲಿ ಮೊದಲು ಮುಡಿ ಕೊಡಿಸೋ ಶಾಸ್ತ್ರ ಇದ್ದಿದ್ದರಿಂದ ಮುಡಿ ಕೊಡಿಸ್ಬೇಕಿತ್ತು ದರ್ಶನಕ್ಕೆ ಮುಂಚೆ. ಹಾಗಾಗಿ ಅಲ್ಲಿ ಕೇಳಿಕೊಂಡು ಮುಡಿ ಕೊಡಿಸೋದು ಎಲ್ಲಿ ಅಂತ ಹೋದ್ವಿ. ಅಲ್ಲಿ ಮುಡಿ ಕೊಡಿಸೋದು ಕೆಳಗಡೆ ಅಂತ ಹೇಳಿದ್ರು, ಹಾಗಾಗಿ ಅಲ್ಲಿ ಹೋಗ್ತಾ ಇದ್ವಿ. ತಾಯಿ ಚಾಮುಂಡೇಶ್ವರಿನ ಯಾವ್ಯಾವ ಹೆಸರಿಂದ ಕರೀತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಯಜಮಾನ್ರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಅಂದರೆ ತುಂಬ ಇಷ್ಟ, ಮತ್ತು ನಮಗೆ ಮನೆದೇವ್ರು ಕೂಡ. ಹಾಗಾಗಿ ನಾವು ಪಾಪುಗೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಲ್ಲೇ ಮುಡಿ ಕೊಡೋಕ್ಕೆ ಬಂದಿರೋದು. ಅಲ್ಲಿಗೆ ಹೋದ್ವಿ. ಕೊನೆಗೂ ಅಲ್ಲಿ ಅವರು ಸ್ವಲ್ಪ ಕೆಲಸ ಇದೆ, ಲೇಟ್ ಆಗುತ್ತೆ ಅಂದಿದ್ದರಿಂದ ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಪಾಪು, ನಾವು ಎಲ್ಲ, ಅಮ್ಮ ಎಲ್ಲ. ಪಾಪುಗೆ ಮುಡಿ ಕೊಡಿಸ್ಬೇಕು ಅಂದಾಗಿಂದ ಇದ್ದಿದ್ದು ಒಂದೇ ಟೆನ್ಷನ್ ಅಂದರೆ ಅದು ಪಾಪು ಸುಮ್ಮನಿರ್ತಾಳೋ, ಮುಡಿ ಕೊಡಬೇಕಾದ್ರೆ ಇರಲ್ವೋ, ಗಲಾಟೆ ಮಾಡ್ತಾಳೋ, ಹೆಂಗೆ ಹಿಡಿಯೋದು ಅವಳನ್ನ, ಮುಡಿ ಕೊಡಬೇಕಾದ್ರೆ ತಲೆಯಲ್ಲೆಲ್ಲ ಗಾಯ ಆಗಿಬಿಡುತ್ತೋ ಏನೋ ಅಂತ. ಆದರೆ ಅಲ್ಲಿ ಹೋಗಿ ಮುಡಿ ಕೊಡ್ಸೋಕ್ಕೆ ಕೂತ್ಕೊಂಡ್ಮೇಲೆ ನಮಗೆ ಒಂಥರ ಸರ್ಪ್ರೈಸ್ ಆಗಿಬಿಡ್ತು. ಯಾಕೆ ಅಂದರೆ ಪಾಪು ಸ್ವಲ್ಪನೂ ಸುಧಾ ಅಲುಗಾಡಲೇ ಇಲ್ಲ, ನೀಟಾಗಿ ಕೂತ್ಕೊಂಡು ಮುಡಿ ಮಾಡಿಸ್ಕೊಂಡ್ಳು. ನಮಗೊಂಥರ ಖುಷಿನೂ ಆಯಿತು, ಸಮಾಧಾನವೂ ಆಯಿತು, ಜೊತೆಗೆ ಸರ್ಪ್ರೈಸು ಆಯಿತು. ಯಾಕೆಂದರೆ ಅವಳು ಸೈಲೆಂಟಾಗಿ ಇರ್ತಾನೆ ಇರಲಿಲ್ಲ. ಒಂದಿನವೂ ಮನೇಲಿದ್ದರೂ ತುಂಬ ಗಲಾಟೆ ಮಾಡ್ತಿದ್ಳು, ಕಿರ್ಚಾಡ್ತಿದ್ಳು ಎಲ್ಲ. ಆಮೇಲೆ ಮುಡಿ ಕೊಡಿಸ್ಬೇಕು ಅಂತ ಕೂತ್ಕೊಂಡ್ರು. ಜೊತೆಗೆ ತೊಡೆ ಮೇಲೂ ಅವಳೇ ಕೂತ್ಕೊಂಡು ಅವಳೇ ನೀರು ಹಚ್ಕೋತಾ ಇದ್ಲು ತಲೆಗೆ. ನೋಡ್ತಿದ್ದೀರಲ್ವ, ಹಾಗೆ ಅವಳಿಗೆ ನಾವೇನು ಮಾಡ್ತೀವೋ ಅದನ್ನೇ ಮಾಡೋಕ್ಕೆ ತುಂಬ ಇಷ್ಟ. ಹಾಗಾಗಿ ಅವರಪ್ಪ ನೀರನ್ನ ಹಚ್ತಿರೋದ್ರಿಂದ ಅವಳು ನಾನೇ ಹಚ್ಕೋತೀನಿ ಅಂತ ಹಚ್ಕೋತಾ ಇದ್ಲು. ಅದನ್ನು ನೋಡಿ ನಾವೆಲ್ಲ ಖುಷಿ ಪಡ್ತಾ ಇದ್ದೋ. ಆದರೂ ಯೋಚನೆ ಇತ್ತು, ಏನು ಮಾಡೋದು, ಅಳ್ತಾಳೆ ಏನು ಅಂತ. ಅಂದರೆ ಅಲ್ಲಿ ಹೋಗಿ ಕೂತ್ಕೊಂಡು ನೋಡಿದ್ಮೇಲೆ ಗೊತ್ತಾಗಿದ್ದು ಏನೋ ಒಂಥರ ಸರ್ಪ್ರೈಸ್ ಕಾದಿತ್ತು ಅಂತ. ಯಾಕೆಂದರೆ ಅವಳು ಮುಡಿ ಕೊಡಿಸ್ಬೇಕಾದ್ರೆ ಮನೇಲಿ ಇಷ್ಟೊಂದು ಹಠ ಮಾಡ್ತಾಳೆ, ಎಲ್ಲದಕ್ಕೂ ಅಳ್ತಾಳೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಬರ್ತಾಯಿದ್ದೋ. ಆದರೆ ಅಲ್ಲಿ ನಮಗೆ ಸರ್ಪ್ರೈಸೇ ಆಗಿದ್ದು. ಯಾಕೆಂದರೆ ಅವಳು ಚೂರು ಕತ್ತೂ ಸುಧಾ ಆ ಕಡೆ ಈ ಕಡೆ ಮಾಡಲಿಲ್ಲ, ಅಷ್ಟು ಚೆನ್ನಾಗಿ ಕೂತಿದ್ಲು. ಏನೋ ಮಾಡ್ತಿದ್ದಾರೆ ನನಗೆ ಅಂತ ಗೊತ್ತಿದ್ರೂ ಸುಧಾ ಅವಳಿಗೆ ಏನು ಅನ್ನಿಸ್ತಿತ್ತೋ ಗೊತ್ತಾಗ್ತಿರ್ಲಿಲ್ಲ, ಸುಮ್ಮನೆ ಕೂತಿದ್ಲು. ಕೊನೆಗೂ ನಮಗಂತೂ ತುಂಬ ಸಮಾಧಾನ ಆಯಿತು. ಅವಳು ಸೈಲೆಂಟಾಗಿ ಕೂತ್ಕೊಂಡು ಮುಡಿ ಮಾಡಿಸ್ಕೊಂಡಿದ್ದು, ಅಷ್ಟು ಚೆನ್ನಾಗಿ ಕೂತಿದ್ಲು, ಚೆನ್ನಾಗಿ ಸಪೋರ್ಟ್ ಮಾಡಿದ್ಲು ಅಂತ ಅನ್ನಿಸ್ತು. ಸದ್ಯಕ್ಕೆ ನಮಗೂ ಸಮಾಧಾನ ಆಯಿತು. ಅಲ್ಲಿ ಮುಡಿ ಕೊಡಿಸ್ಕೊಂಡು ಅವಳಿಗೆ ಅಲ್ಲೇ ಕೆಳಗಡೆ ಹೋಗಿ ಇವಳು ಪಾಯಸ ಮಾಡು ಅವಳಿಗೆ ಏನು ಅನ್ನಿಸ್ತಿತ್ತೋ ಗೊತ್ತಾಗ್ತಿರ್ಲಿಲ್ಲ. ಕೂದಲೆಲ್ಲ ತೆಗ್ದು ಪುನಃ ತಲೆ ಮೇಲೆ ಹಾಕೋತಾ ಇತ್ತು. ಕೂದಲು ಬಿದ್ದೋಗ್ತಿದೆ ಅಂತ ಅನ್ನಿಸ್ತಿತ್ತೋ ಏನೋ, ಕೂದಲೆಲ್ಲ ತೆಗ್ದು ಪುನಃ ತಲೆ ಮೇಲೆ ಇಟ್ಕೋತಾ ಇದ್ಲು. ಕೊನೆಗೂ ಮುಡಿ ಕೊಡಿಸಿ ಮುಗೀತು. ಅಲ್ಲಿಂದ ಸ್ನಾನ ಮಾಡೋಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತು. ಅಲ್ಲೇ ಕೆಳಗಡೆ ಸ್ನಾನಕ್ಕೆ ಅಂತ ಕರ್ಕೊಂಡೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಪುನಃ ದೇವಸ್ಥಾನದ ಹತ್ರ ಬಂದ್ವಿ. ಅಲ್ಲಿ ದರ್ಶನಕ್ಕೆ ತುಂಬ ರಶ್ ಇತ್ತು. ಅಷ್ಟೊತ್ತಿಗೆ ತುಂಬ ಜನ ಬಂದ್ಬಿಟ್ಟಿದ್ರು. ನೋಡಿ, ತಾಯಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ತಾಯಿ ದೇವಸ್ಥಾನನ ನೋಡೋದೇ ಒಂಥರ ಖುಷಿ ಆಗುತ್ತೆ. ಒಳಗಡೆ ಅಂತೂ ತುಂಬ ರಶ್ ಇತ್ತು. 1 hour 2 hour ಕ್ಯೂವಲ್ಲೇ ನಿಂತಿದ್ವಿ. ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೊನೆಗೂ ದರ್ಶನ ಎಲ್ಲ ಮುಗಿಸಿ ಊಟಕ್ಕೆ ಅಂತ ಹೊರಟಿದ್ವಿ. ಊಟ ಎಲ್ಲ ಮಾಡ್ಕೊಂಡು ಬೇಗನೆ ಬಂದು ಅಲ್ಲಿ ಹೊರಗಡೆ ಐಟಮ್ ಎಲ್ಲ ಇಟ್ಟಿರ್ತಾರಲ್ಲ, ಅದೆಲ್ಲ ನೋಡಿಕೊಂಡು ತಳಾರಕ್ಕೆ ಮನೆಗೆ ಹೋಗೋಣ, ನಿಧಾನವಾಗಿ ಸುತ್ತ ಎಲ್ಲ ನೋಡಿಕೊಂಡು ಅಂತ ಅನ್ನಿಸ್ತು. ಹಾಗಾಗಿ ಎಲ್ಲ ಕಡೆ ನೋಡ್ತಾ ಇದ್ವಿ. ಎಲ್ಲ ತುಂಬ ಚೆನ್ನಾಗಿದ್ದು ಒಂದೊಂದು ಐಟಮು ಕೂಡ. ಕೊನೆಗೂ ತಾಯಿ ದರ್ಶನವೂ ಚೆನ್ನಾಗಾಯಿತು, ಮತ್ತು ಪಾಪು ಮುಡಿನೂ ನೀಟಾಗಿ ಕೊಡಿಸ್ಕೊಂಡ್ಳು. ಅಲ್ಲೂ ಅಳ್ಳಿಲ್ಲ. ನಮಗಂತೂ ತುಂಬ ಸಮಾಧಾನ ಆಯಿತು. ಅಲ್ಲಿ ಹೊರಡಬೇಕಾದ್ರೆ ಇದ್ದಿದ್ದು ಐಟಮ್ಸ್ ಎಲ್ಲ ನೋಡ್ತಾ ಇದ್ದೋ. ನಾರ್ಮಲಾಗಿ ಎಲ್ಲ ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಬಂದಾಗ ನೋಡಿರ್ತಾರೆ, ಇದನ್ನೇನು ತೋರಿಸೋ ಅವಶ್ಯಕತೆ ಇಲ್ಲ. ಮತ್ತು ಕೊನೆಗೂ ಇದಾಗಿತ್ತು ಇವತ್ತಿನ ವ್ಲಾಗ್ಸ್. ಸಪೋರ್ಟ್ ಮಾಡಿ ಗೈಸ್. ಇದೇ ರೀತಿ ಆದಷ್ಟು ವಿಡಿಯೋ ಮಾಡ್ತಾ ಇರ್ತೀನಿ, ಕುಕ್ಕಿಂಗ್ ವೀಡಿಯೋಸ್ನೂ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಫುಲ್ ವಿಡಿಯೋ ನೋಡಿದೆ ತುಂಬ ಥ್ಯಾಂಕ್ಸ್. ಅಲ್ಲೂ ಎಲ್ಲ ಫೋಟೋಸ್ ತೊಗೊಂಡು ಬಂದ್ವಿ. ಪಾಪುನೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು, ಮುಡಿ ಕೊಡಿಸಿದ್ರಿಂದ ಕ್ಯೂಟಾಗಿ ಕಾಣಿಸ್ತಿದ್ಲು ಸಣ್ಣಕ್ಕೆ.